ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಎಲ್ಲ ಮಹಿಳೆಯರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸಾರಿಗೆ ಇಲಾಖೆಯಿಂದ ಬಂದಿರತಕ್ಕಂತಹ ಇಂಪಾರ್ಟೆಂಟ್ ಮಾಹಿತಿ. ಇನ್ನು ಮುಂದೆ ನೀವು ಬಸ್ಗಳಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ನಮ್ಮ ರಾಜ್ಯದಲ್ಲಿ ಹೋಗಬೇಕು ಬರಬೇಕು ಅಂತ ಅನ್ನೋದಾದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ಅತಿ ಅವಶ್ಯಕ ಆಗಿದೆ. ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗೋದಲ್ಲ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಹಿಡ್ಕೊಂಡು ಹೋಗ್ಬೇಕು. ಅದನ್ನೇ ನೀವು ತೋರಿಸಿ ಕರ್ನಾಟಕ ರಾಜ್ಯದಾದ್ಯಂತಹ ನೀವು ಪ್ರಯಾಣ ಮಾಡಬಹುದು. ಇಲ್ಲದಾದರೆ ನಿಮಗೆ ಈ ಉಚಿತ ಪ್ರಯಾಣ ಅನ್ನುವಂಥದ್ದು ಇಲ್ಲ, ನೀವು ದುಡ್ಡು ಕೊಟ್ಟೆ ಪ್ರಯಾಣವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಆಹಾರ ಇಲಾಖೆ, ಇಲ್ಲಿ ಸಾರಿಗೆ ಇಲಾಖೆ ಮುಖ್ಯವಾಗಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತಂದಿರೋದಾದ್ರೂ ಯಾಕೆ, ಅದಕ್ಕೆ ಕಾರಣ ಏನು, ಇನ್ನು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸ್ಕೋದು ಎಲ್ಲಿ ಹೋಗಿ ನಾವು ಮಾಡಿಸ್ಬೇಕು, ಅಪ್ಲೈ ಮಾಡಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗತ್ತೆ, ಸೊ ಯಾವಾಗ ಇದು ನಮ್ಮ ಕೈಯಲ್ಲಿ ಸಿಗತ್ತೆ, ಇದ್ರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇನ್ನು ಮುಂದೆ ನೀವು ಬಸ್ ಗಳಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅತಿ ಅವಶ್ಯಕ. ಹಾಗಾಗಿ ಈ ಸ್ಮಾರ್ಟ್ ಕಾರ್ಡ್ ಪಡೆಯುವುದು ಕೂಡ ನೀವು ಅಷ್ಟೇ ಅವಶ್ಯಕ ಆಗಿದೆ. ಹಾಗಾಗಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ತೆಗೆದುಕೊಳ್ಬೇಕಂದ್ರೆ ಏನೇನಿರುತ್ತೆ ಪ್ರೊಸೆಸರ್ ಎಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಈ ವಿಷಯವನ್ನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದನ್ನ ಯಾಕೆ ತರ್ತಾ ಇದ್ದಾರೆ ಇದನ್ನ ನಾವು ಮೊದಲು ತಿಳ್ಕೊಳ್ಳೋಣ, ತದನಂತರ ಅಪ್ಲೈ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ರಾಜ್ಯ ಸರ್ಕಾರ ಈ ರೀತಿ ದಿಢೀರನೆ ಬದಲಾವಣೆ ಮಾಡ್ತಾ ಇದೆ ಅಂದ ಬಳಿಕ ಇದಕ್ಕೊಂದು ಕಾರಣ ಇದ್ದೇ ಇರ್ಬೇಕಲ್ವಾ. ಹಾಗಾಗಿ ಆ ಕಾರಣವನ್ನ ಮುಖ್ಯವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಆಧಾರ್ ಕಾರ್ಡ್ ಒಂದು ಮುಖ್ಯವಾಗಿ, ಈ ಆಧಾರ್ ಕಾರ್ಡ್ ನಿಂದಲೇ ಸಾಕಷ್ಟು ಎಲ್ಲ ಮಹಿಳೆಯರು ಕೂಡ ನಮ್ಮ ರಾಜ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಮಹಿಳೆಯರು ಅಷ್ಟೇ ಅಲ್ಲದೆ ಹೊರ ರಾಜ್ಯದ ಮಹಿಳೆಯರು ಕೂಡ, ಉದಾಹರಣೆಗೆ ಮಹಾರಾಷ್ಟ್ರದ ಮಹಿಳೆಯರು, ತಮಿಳುನಾಡಿನ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಓಡಾಡ್ತಾ ಇರುವಂತದ್ದು. ಯಾಕಂದ್ರೆ ಆಧಾರ್ ಕಾರ್ಡ್ ಅನ್ನ ನೀವು ಬೇರೆ ರಾಜ್ಯದಲ್ಲಿ ಕೂಡ ಹೋಗಿ ನಾವು ಇಲ್ಲೇ ವಾಸವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂತಹ ಸಂಬಂಧಿಕರ ಒಂದು ಹೆಸರಿನಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡು ಬಿಡ್ಬೋದು ನೀವು. ಹೀಗಾಗಿ ಆಧಾರ್ ಕಾರ್ಡ್ ಅನ್ನ ನೀವು ವಿಳಾಸ ಚೇಂಜ್ ಮಾಡ್ಕೊಂಡ್ರೆ ಸಾಕು, ನೀವು ಆಧಾರ್ ಕಾರ್ಡ್ ಅನ್ನ ತೋರಿಸಿ ನಮ್ಮ ರಾಜ್ಯದಲ್ಲಿ ಅಡ್ಡಾಡಬಹುದಾಗಿರುತ್ತೆ. ಹೀಗಾಗಿ ಹೊರ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಕೊಂಡು ಇಲ್ಲೇ ಸಂಚಲನ ಮಾಡ್ತಾ ಇದ್ದಾರೆ, ಇಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ತಿರುಗಾಡುವಂತಹ ಪ್ಲೇಸ್ ಗಳಿರ್ತವೆ, ಪ್ರವಾಸ ಪ್ಲೇಸ್ ಗಳಿರ್ತವೆ, ಅಂತಲ್ಲಿ ಓಡಾಡೋದು ಅಥವಾ ದಿನನಿತ್ಯ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬೌಂಡ್ರಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರೋದು ಹೋಗೋದು ಈ ರೀತಿ ಎಲ್ಲ ವ್ಯವಹಾರ ಇರುತ್ತೆ. ಇಂಥದ್ರಲ್ಲಿ ಕೂಡ ಹೊರ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯಕ್ಕೆ ಬರೋದು ಹೋಗೋದು ಅದು ಉಚಿತವಾಗಿ ಈ ರೀತಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಈ ಆಧಾರ್ ಕಾರ್ಡ್ ಬದಲಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎನ್ನುವಂಥದ್ದನ್ನ ಜಾರಿ ತರ್ತಾ ಇದ್ದಾರೆ. ಇದೊಂದೇ ಕಾರಣ ಅಲ್ಲ, ಇನ್ನು ಹಲವಾರು ಕಾರಣಗಳಿದ್ದಾವೆ. ಹಾಗಾಗಿ ಆ ಆಧಾರ್ ಕಾರ್ಡ್ ಅನ್ನ ಬದಲಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್, ಈ ಶಕ್ತಿ ಯೋಜನೆಗೆ ಪರ್ಸನಲಿ ಒಂದು ಕಾರ್ಡ್ ಇದ್ರೆ ಸಾಕು, ಇಲ್ಲಿ ವಿಳಾಸ ಆಗಿರ್ಲಿ ಅಥವಾ ನೀವು ನಮ್ಮ ರಾಜ್ಯದವರೇ ಎನ್ನುವಂಥದ್ದು ಕನ್ಫರ್ಮ್ ಆಗಿಬಿಡುತ್ತೆ. ಯಾಕಂದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್, ನಿಮ್ಮ ಡಾಕ್ಯುಮೆಂಟ್ಸ್, ಮುಖ್ಯವಾಗಿ ವಾಸಸ್ಥಳ ಪ್ರಮಾಣ ಪತ್ರವನ್ನ ಅವ್ರು ತೆಗೆದುಕೊಂಡಿರ್ತಾರೆ. ಯಾಕಂದ್ರೆ ನೀವು ಇಲ್ಲೇ ವಾಸವಾಗಿದ್ರಿ ಎನ್ನುವಂಥದ್ದೇ ಸರ್ಕಾರಕ್ಕೆ ಕನ್ಫರ್ಮ್ ಆಗ್ಬೇಕಾಗಿದೆ ಅಷ್ಟೇ. ಹೀಗಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಇದಕ್ಕೋಸ್ಕರನೇ ನಿಮಗೆ ವಿತರಣೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಬಹುದು ಅಂದ್ರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಒಂದು ವೆಬ್ಸೈಟ್ ಕೂಡ ಪ್ರಾರಂಭ ಮಾಡಿದ್ರು. ಗ್ಯಾರಂಟಿ ಯೋಜನೆ ಪ್ರಾರಂಭವಾದ ಬಳಿಕ ಒಂದು ಶಕ್ತಿ ಯೋಜನೆ, ಒಂದು ಯುವ ನಿಧಿ ಯೋಜನೆ, ಒಂದು ಗೃಹಲಕ್ಷ್ಮಿ ಯೋಜನೆ, ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಈ 5 ಯೋಜನೆಗಳ ಒಂದು ವೆಬ್ಸೈಟ್ ಗಳನ್ನ ರೆಡಿ ಮಾಡ್ಕೊಂಡ್ರು ಸೇವಾ ಸಿಂಧು ಪೋರ್ಟಲ್ ಗಳಲ್ಲಿ. ಹೀಗಾಗಿ ಇದರ ಬಗ್ಗೆ ಡೀಟೇಲ್ಸ್ ಗಳನ್ನು ಕೂಡ ನೀವು ಅಲ್ಲೇ ಕಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎನ್ನುವಂತಹ ಆಪ್ಷನ್ ಕೂಡ ಇನ್ನು ಮುಂದೆ ಅಲ್ಲೇ ಸಿಗತ್ತೆ. ನೀವು CSC ಸೆಂಟರ್, ಗ್ರಾಮವನ್ನು, ಕರ್ನಾಟಕವನ್ಗಳಿಗೆ ಹೋಗಿ ಅಪ್ಲೈ ಮಾಡಬಹುದು. ಆದ್ರೆ ಈಗ ಹೋಗಬೇಡಿ, ನಾನು ಹೇಳೋದು ಲಕ್ಷ್ಯ ಕೊಟ್ಟು ಕೇಳಿ. ಇನ್ನು ಅಧಿಕೃತ ವೆಬ್ಸೈಟ್ ಅನ್ನ ಅದ್ರೊಳಗೆ ಮೆನ್ಷನ್ ಮಾಡಿಲ್ಲ. ಹೀಗಾಗಿ ಅತಿ ಶೀಘ್ರದಲ್ಲಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಅಪ್ಲೈ ಮಾಡ್ಕೊಂಡು ಪಡ್ಕೊಳ್ಬಹುದು. ಇದಕ್ಕೆ ನೀವು ದುಡ್ಡು ಕಟ್ಟಬೇಕಂತೇನಿಲ್ಲ. ಡೈರೆಕ್ಟ್ ಆಗಿ ಸೇವಾ ಸಿಂಧು, ಈಗ CSC ಸೆಂಟರ್, ಗ್ರಾಮವನ್, ಕರ್ನಾಟಕವನ್ಗಳಿಗೆ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ಈ ನಿಮ್ಮ ಮನೆ ಹತ್ತಿರದ ಒಂದು ಪೋಸ್ಟ್ ಆಫೀಸ್ ಗಳಿಗೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬರುತ್ತೆ. ಅಲ್ಲಿಂದ ನೀವು ತೆಗೆದುಕೊಂಡು ನೀವು ಅಡ್ಡಾಡಬಹುದು, ಪ್ರಯಾಣ ಮಾಡಬಹುದು. ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡಿರ್ತಾರೆ. ಅದೇ ರೀತಿಯಾಗಿ ನಿಮ್ಮ ಫೋಟೋವನ್ನ, ನಿಮ್ಮ ಒಂದು
ಡೀಟೇಲ್ಸ್ ಎಲ್ಲವೂ ಕೂಡ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎನ್ನುವಂತದ್ರಲ್ಲಿ ಇರುತ್ತೆ. ಆ ಕಾರ್ಡ್ ನಲ್ಲಿ ನಿಮ್ಮ ಫೋಟೋ ಕೂಡ ಇರುತ್ತೆ. ಯಾಕಂದ್ರೆ ಭಾವಚಿತ್ರದಿಂದನೂ ಕೂಡ ನಿಮ್ಮನ್ನ ಗುರುತಿಸಲಾಗತ್ತೆ ಕಂಡಕ್ಟರ್ಗಳು. ಅದೇ ರೀತಿಯಾಗಿ ನಿಮ್ಮ ಇನ್ನಿತರ ಒಂದು ಡೀಟೇಲ್ಸ್ ಗಳು, ಡಾಕ್ಯುಮೆಂಟ್ಸ್ ಗಳು ಅಲ್ಲಿ ಅಟ್ಯಾಚ್ ಆಗಿಬಿಟ್ಟಿರ್ತವೆ. ಅದರಿಂದ ಅದರೆಲ್ಲ ಆಪ್ಷನ್ಸ್ ಗಳು ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ನಲ್ಲಿ ಇಷ್ಟು ಕಾರ್ಡ್ ಇರುತ್ತೆ. ಅದು ಆ ಕಾರ್ಡ್ ನಲ್ಲಿ ಎಲ್ಲವೂ ಕೂಡ ಡೀಟೇಲ್ಸ್ ಇದ್ದು ಬಿಡುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ನೋಡ್ಕೊಂಡು ನೀವೇ ಇದೀರಾ ಎನ್ನುವಂತದ್ದನ್ನ ಅಲ್ಲಿರ್ತಕ್ಕಂತಹ ಕಂಡಕ್ಟರ್ಗಳು ಗುರುತು ಹಿಡಿದು ಸೊ ನಿಮ್ಮಿಂದ ದುಡ್ಡನ್ನ ತೆಗೆದುಕೊಳ್ಳೋದಿಲ್ಲ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು, ಮುಗಿದೋಯ್ತು. ಸೊ ನೀವು ಪ್ರಯಾಣವನ್ನ ಮಾಡಬಹುದು. ಇನ್ನು ಹೊರ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗುತ್ತೆ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡಿದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಸೊ ಹೀಗಾಗಿ ಇಷ್ಟೆಲ್ಲ ವೆರಿಫಿಕೇಶನ್ ಆದ ತಕ್ಷಣ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗುವಂತದ್ದು. ಸೊ ಅತಿ ಶೀಘ್ರದಲ್ಲಿ ಇದನ್ನ ಬಿಡುಗಡೆ ಮಾಡೋರಿದ್ದಾರೆ. ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಬಿಡುಗಡೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಬಿಟ್ಟ ತಕ್ಷಣ ಸೊ ಇದ್ರ ಬಗ್ಗೆ ಈಗ ಮತ್ತೆ ಸುದ್ದಿಯನ್ನ ಸರ್ಕಾರದವರು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದನ್ನ ನಿಮಗೆ ತಿಳಿಸಲೇಬೇಕಾಗಿತ್ತು. ಈ ವಿಷಯವನ್ನ ಆದಷ್ಟು ಎಲ್ಲ ಮಹಿಳೆಯರಿಗೆ, ನಿಮ್ಮ ಸ್ನೇಹಿತೆಯರಿಗೆ ಶೇರ್ ಮಾಡಿ.